ಹಿಂದೊಮ್ಮೆ ಲೆಟರ್ ಇದು ಮಾಡಿದ್ರು. ಮತ್ತೊಮ್ಮೆ ಈಗ ಸೆಷನ್ ಇದ್ದಾಗ ಒಂದು ಸ್ವಲ್ಪ ಭೇಟಿಯಾಗಿದೆ. ಹಾಂ ಸರ್, ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಅಪ್ ಮಾಡೋದು. ಈ ಸರ್ವೆ ಒಂದು ಅದೇ ಸರ್, ಇದೊಂದು ಪತ್ರದ ಆಧಾರ ಇಟ್ಕೊಂಡು ಸ್ವಲ್ಪ ಪ್ರಸ್ತಾವನೆ ಕಳ್ಸಕ್ಕೆ ನೀವು ಸ್ವಲ್ಪ ಒತ್ತಾಯ ಮಾಡಿ. ಈಗ 2 ಸಲ ಆಗಿದೆ. ಇದಾದಮೇಲೆ ಲೆಟರ್ ಕಳಿಸಿದ್ರು, ಅವರು ಇದನ್ನು ಸರ್ವೆ ಮಾಡಲಿಲ್ಲ. ಹಾಂ ಸರ್, ಅದಕ್ಕೆ ಈಗ ಅವ್ರಿಗೆ ವೈಷ್ಣವ್ರ ಗಮನಕ್ಕೆ ತೊಗೊಂಬಂದಿದೆ. ಸರಿ, ತೊಗೊಂಬಂದು ಈಗ ನೆಕ್ಸ್ಟ್ ವೀಕ್ GM ಕೂಡ ಒಂದು ಮೀಟಿಂಗ್ ಮಾಡ್ತೀವಿ. ಸರಿ ಸರ್. ಆಮೇಲೆ ರಾಮಾಯಣದ ಸ್ಟೋರಿ ಹೇಳ್ತೀವಿ ಸರ್, ಒಂದು 2 ಪೇಜ್ ಬರೆದಿವಿ ಸರ್, ಇಂಗ್ಲೀಷ್ನಾಗೂ ಇದೆ ಸರ್. ಇಂಗ್ಲೀಷ್ ಮಾಡಿದ್ರು. ಹಾಂ ಸರ್. ಆಮೇಲೆ 28ನೇ ತಾರೀಕಿಗೆ ಸರ್, ಇವರು ಬಾಪು ಮುರಾರಿ ಅಂತ ಹೇಳಿ ಇಂಟರ್ನ್ಯಾಷನಲ್ ರಾಮಕಥಾ ಹೇಳುವಂಥವ್ರು ಶಬರಿಗೆ ಬರಾಕ್ತಾರೆ. ಅಂದ್ರೆ ರಾಮವರು ಸೀತೆ ಮಾತೆಯನ್ನು ಹುಡ್ಕೊತ ಏನು ಹೋಗಿದ್ರು ಲಂಕದ ಮಠ, ಅಲ್ಲಿಂದ ಅಲ್ಲಿವರೆಗೆ 8,000 ಕಿಲೋಮೀಟರ್ ಎಲ್ಲೆಲ್ಲಿ ಅವರು ಕುರುಹುಗಳು ಅದಾವು ಅಲ್ಲೆಲ್ಲ ಓಡಿ ಮಾಡ್ತಾರೆ ಸರ್. ಅದು ಒಂದೇ ಸರ್. ಬೇರೆ ಉದ್ದೇಶ ಯೋಜನೆ ಆಗಬೇಕು, ತಮ್ಮ ಇದನ್ನು ಸಪೋರ್ಟ್ ಆಗಬೇಕು ಅಂತ ಒಂದು ಭಾಳ ಒಂದು ಉಗ್ರ ಹೋರಾಟ ಮಾಡಬೇಕನ್ನುವಂಥ ಅಹಿಂಸಾತ್ಮಕ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡದೆ ನಾವು ಮಾಡ್ಬೇಕನ್ನೋದು ಎಲ್ಲ ಮಾತಾಡ್ಕೊಂಡ್ವಿ ಸರ್. ಅದಕ್ಕೆ ತಮ್ಮ ಒಂದು ಅನುಮತಿ ತಗೊಂಡೆ ಮಾಡೋದು ತಮ್ಮ ಮಧ್ಯ ಪ್ರವೇಶದಿಂದಲೇ ಇದು ಆಗೈತೆ ಅನ್ನುವಂಗೆ ನಾವು ಈಗ ಮುಂದುವರೆಸಿ ಸರ್ವೆ ಆಗಬೇಕು, ಇದು ಮಾಡಬೇಕು ಅಂತೇಳಿ ಒಂದು ಪ್ರೆಷರ್ ಮಾಡೋದು ಚಲೋ ಮಾಡೋ. ಅದಕ್ಕೆ ತಪ್ಪಿದೆ. ಯಾವುದು ಜಾತಿ ಧರ್ಮ ಪಕ್ಷ ಇಲ್ಲ ಸರ್, ಪಕ್ಷಾತೀತ ಮಾಡಕ್ಕೆ ಇಲ್ಲ. ಲೋಕಾಪುರದಿಂದ ಧಾರವಾಡವರೆಗೂ ಮಾಡ್ತೀವಿ ಸರ್. ಲೋಕಾಪುರದಿಂದ ಬಟ್ಕೂರ್ಗಿವರೆಗೆ ಬರ್ತಾರೆ, ಬಟ್ಕೂರ್ಗಿಂದ ಮುದೇನೂರು ಬರ್ತಾರೆ, ಮುದೇನೂರಿಂದ ರಾಮದುರ್ಗ ಬರ್ತಾರೆ, ರಾಮದುರ್ಗದಿಂದ ಮುಳ್ಳೂರು ಬರ್ತಾರೆ, ಮುಳ್ಳೂರಿಂದ ಸಿರ್ಸಂಗಿ, ಸಿರ್ಸಂಗಿಯಿಂದ ಹುಲಿಕಟ್ಟಿ, ಹುಲಿ ಸೌದತ್ತಿಯಿಂದ ಬಂದು ಧಾರವಾಡವರೆಗೆ ಬರಬೇಕು. ಆಯಾ ಊರಲ್ಲಿ ಜನಜಾಗೃತಿ ಮೂಡಿಸಿ ಅದಕ್ಕೆ ಬೇಕೇ ಬೇಕಂತ ಕಾಲೇಜ್ ಹುಡುಗರು ಎಲ್ಲ, ಆಮೇಲೆ ವಿದ್ಯಾರ್ಥಿನಿಗಳು ಇದಕ್ಕೆ ಒಂದು ದೊಡ್ಡ ಪ್ರಮಾಣದಾಗ ನಾವು ಇದನ್ನು ಮಾಡಬೇಕಂತ ಆ ಊರಲ್ಲಿ ಜನರ ಜಾಗೃತಿ. ಇದು ರೈಲ್ವೇದ ಬಗ್ಗೆ ಸರ್. ಈಗ ಆಗಾಗಲೇ ಈಗ ಅಶ್ವಿನಿ ವೈಷ್ಣವ್ ಅವರು ನಿಮಗೆ ಒಂದು ಪತ್ರ ಕೊಟ್ಟಿದ್ದರು, ಅದ್ರ ಬಗ್ಗೆ ತಾವು ಯಾವ ಇದನ್ನು ಮಾಡಿ? ಈಗಾಗಲೇ ನಾನು ಲೋಕಸಭಾ ಸದಸ್ಯನಾದಮೇಲೆ ಈ ಹೊಸ ರೈಲ್ವೆ ಲೈನು, ಅದರಲ್ಲಿ ಲೋಕಾಪುರ, ರಾಮದುರ್ಗ, ಸೌದತ್ತಿ, ಧಾರವಾಡ ಹೊಸ ಒಂದು ರೈಲ್ವೆ ಲೈನ್ ಆಗಬೇಕಂತೇಳಿ ಅವತ್ತಿನ ಬಿಗಿನಿಂಗ್ ಒತ್ತಾಯ ಮಾಡ್ಕೊಂಡು ಬಂದಿದ್ದೆ. ಮತ್ತು ಅಶ್ವಿನಿಯವರು 3-4 ಸಲ ಭೇಟಿಯಾಗಿ ಇದು ಹೇಳಿದ್ದೇನೆ. ನಮಗೇನೋ ಒಂದು ಸ್ವಲ್ಪ ತೊಂದರೆ ಆತಂದ್ರೆ 2018-19ರಲ್ಲಿ ಕೋವಿಡ್ ಬಂದಾಗ ಆವಾಗ ಒಂದು ಸರ್ವೆ ಏನಾಗಿತ್ತು, ಆ ಸರ್ವೇದಲ್ಲಿ ಸ್ವಲ್ಪ ಅಂಕಿ ಸಂಖ್ಯೆ ಸರಿ ಇರಲಿಲ್ಲ. ಅದರಿಂದ ಸ್ವಲ್ಪ ನಮಗೆ ನೆಗೆಟಿವ್ ಆಯಿತು. ಹಾಗಾಗಿ ರೈಲ್ವೆ ಬೋರ್ಡವರು ಅದ್ರ ಬಗ್ಗೆ ಹಾಗೆ ಪೆಂಡಿಂಗ್ ಇಟ್ಟು ಹೆಚ್ಚು ಕಡಿಮೆ ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಇತ್ತೀಚೆಗೆ ಲೇಟೆಸ್ಟ್ ಇದ್ದಂಥ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದ್ದು ಅಲ್ಲಿಯ ಅಂಕಿ ಸಂಖ್ಯೆಯನ್ನು ತೆಗೆದುಕೊಂಡು ಈಗ ಕೋಟ್ಯಾಂತರ ಜನ ಇವತ್ತು ಭಕ್ತರು ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಶಬರಿ ಕೊಳ್ಳಕ್ಕೂ ಬರ್ತಾರೆ. ಈ ರೀತಿ ಈ ಭಾಗದಲ್ಲಿ ಭಕ್ತರ ಒಂದು ಹೆಚ್ಚಿನ ಒಡನಾಟ ಇರೋದ್ರಿಂದ ಮತ್ತು ಇಲ್ಲಿ ವ್ಯಾಪಾರ ವಹಿವಾಟ ಇನ್ನೂ ಹೆಚ್ಚಾಗುವ ದೃಷ್ಟಿಯಿಂದ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂಥೇಳಿ ನಾನು ಸಾಕಷ್ಟು ಸಲ ಅವರಿಗೆ ಅಶ್ವಿನಿ ಅವರಿಗೆ ರೈಲ್ವೆ ಮಿನಿಸ್ಟ್ರಿಗೆ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ಒಂದು ಅವರು ಲೆಟರ್ನೂ ಬರೋದು ಇಮಿಡಿಯೇಟ್ಲಿ ಇದ್ರ ಬಗ್ಗೆ GM ಅವರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ಅದು ಕಾರ್ಯಗತ ಆಗ್ತಿಲ್ಲ ಅನ್ನುವಂಥದ್ದು ಲಾಸ್ಟ್ ಟೈಮ್ ಸೆಷನ್ ಇದ್ದಾಗ ಅವ್ರ ಗಮನಕ್ಕೆ ತೊಗೊಂಬಂದೆ. ಅದಕ್ಕೆ ಇನ್ನೂ ಒತ್ತಡ ತರುವಂಥ ಕೆಲಸ ನಾನು ಮಾಡ್ತೀನಿ. ಒಂದು ಸಲ ರೀಸರ್ವೆ ಆಗಿ ಸರಿಯಾದಂಥ ಅಂಕಿ ಸಂಖ್ಯೆ ಬಂತಂದರೆ ರೈಲ್ವೆ ಮಂತ್ರಿಗಳ ರೈಲ್ವೆ ಬೋರ್ಡಿಗೆ ಗಮನಕ್ಕೆ ಡೆಫಿನೆಟ್ಲಿ ಹೊಸ ರೈಲಿಗೆ ಮಂಜೂರು ಆಗೇ ಆಗ್ತದೆ. ಆ ಹಿನ್ನೆಲೆ ಅದಕ್ಕೊಂದು ಪ್ರಯತ್ನ ನನ್ನ ಕಡೆಯಿಂದ ಒಬ್ಬ ಲೋಕಸಭಾ ಸದಸ್ಯರಾಗಿ ಮಾಡ್ತಾ ಇದ್ದೀನಿ. ಅದನ್ನು ಇನ್ನೂ ಮುಂದುವರಿಸ್ತೀನಿ. ಆದಷ್ಟು ಬೇಗನೆ ಇದು ರೈಲ್ವೆ ಲೈನ್ ಹೊಸದು ಆಗಬೇಕು, ಅದು ಮಂಜೂರು ಆಗಬೇಕಂತ ನಮ್ಮದು ಒತ್ತಡ ಇದೆ ಸರ್. ಈಗ ರೈಲ್ವೆ ಸಮಿತಿ ಅವರು ಇನ್ನೂ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ, ಅದಕ್ಕೆ ತಮ್ಮ ಏನಾದ್ರು ಸಪೋರ್ಟ್ ಇದೆ? ಒಂದು ನಾನು ಹೇಳ್ತೀನಿ, ಇವತ್ತು ಹೋರಾಟ ಜನರ ಹಕ್ಕು. ಯಾವುದೇ ಆ ಭಾಗದ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ರೈಲ್ವೆ ಸೌಕರ್ಯ ಇರ್ಬೋದು, ಅದು ಪಡೆದುಕೊಳ್ಳುವಂಥದ್ದಕ್ಕೆ ಹೋರಾಟ ಮಾಡುವಂಥದ್ದು ಒಂದು ಕಡೆ ಇದ್ದೇ ಇದೆ. ಅದಕ್ಕೆ ಈ ಒಂದು ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಯಾವುದೂ ತಕರಾರಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದಕ್ಕೆ ಅವ್ರಿಗೆ ಹಕ್ಕಿದೆ ಇದೆ. ಅದಕ್ಕೆ ಅವರು ಹೋರಾಟ ಅವ್ರಿಗೆ ಮಾಡುವಂಥದ್ದು. ನನ್ನ ಹೋರಾಟ ಲೋಕಸಭಾ ಸದಸ್ಯರಾಗಿ ನಾ ಏನು ಮಾಡಬೇಕು, ಜನತೆಗೆ ನ್ಯಾಯ ಕೊಡೋಕ್ಕೆ ನಾನು ಮಾಡ್ತೀನಿ. ಸರ್, ಈಗ ಲಾಸ್ಟ್ ಟೈಮ್ ನೀವು ರಾಮದುರ್ಗ ಬಂದಾಗ ರೈಲ್ವೆ ಸಮಿತಿ ಅವರಿಗೆ ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಕೇಂದ್ರ ಸರ್ಕಾರ ಹತ್ತಿರ. ಏನು ಮಾಡೋದು? ಇದಕ್ಕೆ ನೋಡ್ರಿ, ನಿಯೋಗ ತೆಗೆದುಕೊಂಡು ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಂಗೆ ಪ್ರಸಂಗ ಬಂದಾಗ
ಅದು ನಾನು ನಿಯೋಗ ತೊಗೊಂಡು ಹೋಗ್ತೀನಿ. ಈಗ ಸದ್ಯ ಒಬ್ಬ ಸಂಸದನಾಗಿ ಏನು ಮಾಡೋದು ಪ್ರೆಷರು ಅದನ್ನು ಮಾಡ್ತೀನಿ.